ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಇಂದಿನ ಈ ವಿಡಿಯೋದಲ್ಲಿ ಕಮೆಂಟ್ನಲ್ಲಿ ಬಂದಂತಹ ಪ್ರಶ್ನೆಗೆ ಉತ್ತರಿಸ್ತಾ ಇದ್ದೇನೆ. ಅದು ಆಶಾ ದೇವಾಡಿಗ ಅವರು ಕೇಳಿದಂತಹ ಪ್ರಶ್ನೆ. ಅವರು ತುಂಬ ಸಲ ನನಗೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ, ಆದರೆ ನನಗೆ ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಆಗಿರಲಿಲ್ಲ. ಇವತ್ತು ನಿಮಗೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಅವರು ಹಿಂದಿನ ವಿಡಿಯೋದ ಕಮೆಂಟ್ನಲ್ಲಿ ಹೇಳಿದರು ವಿಡಿಯೋಗಾಗಿ ಕಾಯ್ತಾ ಇದ್ದೇನೆ ಅಂತ ಹೇಳಿದರು. ಹಾಗಾಗಿ ನಾನು ಈಗ ಕೂಡಲೇ ಅದರ ಬಗ್ಗೆ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಅದು ಯಾವ ವಿಷಯ ಅಂದರೆ, ಮಲ್ಲಿಗೆ ಗಿಡಗಳಿಗೆ DAP ಫರ್ಟಿಲೈಸರನ್ನು ಹಾಕಬಹುದಾ ಅಂತ ಅವರು ಕೇಳಿದರು. ಇದರ ಬಗ್ಗೆ ನಾನು ಇವತ್ತು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಾನು ನನ್ನ ಗಿಡಗಳಿಗೆ DAP ಫರ್ಟಿಲೈಸರನ್ನು ಬಳಸಿಲ್ಲ, ಆದರೆ ನಿಮಗಾಗಿ ನಾನು ಸ್ವಲ್ಪ ಇದರ ಬಗ್ಗೆ ತಿಳಿದುಕೊಂಡು ಈಗ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. DAPಯ ಫುಲ್ ಫಾರ್ಮ್ ಏನಂದರೆ ಡೈ ಅಮೋನಿಯಂ ಫಾಸ್ಫೇಟ್ ಅಂತ. ಇದು ಪ್ರತಿಯೊಂದು ಗಿಡಗಳಿಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳಬಹುದು. ಈ DAPಯಲ್ಲಿ ಗಿಡಗಳಿಗೆ ಮುಖ್ಯವಾಗಿ ಬೇಕಾಗಿರುವಂತಹ ನೈಟ್ರೋಜನ್ ಅಂದರೆ ಸಾರಜನಕ ಹಾಗೆ ಫಾಸ್ಫರಸ್ ಅಂದರೆ ರಂಜಕ ಎರಡೂ ಕೂಡ ಇದೆ. ಇದರಲ್ಲಿ 18% ಸಾರಜನಕ ಹಾಗೆ 46% ರಂಜಕ ಇರ್ತದೆ. DAP ಫರ್ಟಿಲೈಸರ್ ಕಾಳಿನ ರೀತಿಯಲ್ಲೂ ಸಿಗ್ತದೆ ಹಾಗೆ ಲಿಕ್ವಿಡ್ ರೀತಿಯಲ್ಲೂ ಸಿಗ್ತದೆ. ನಿಮಗೆ ಬೇರೆ ಬೇರೆ ಬಣ್ಣದಲ್ಲಿ ಕಾಳಿನ ರೀತಿಯಲ್ಲಿ DAP ಸಿಗ್ತದೆ. ಇದು ಒಂದು ಕೆಮಿಕಲ್ ಫರ್ಟಿಲೈಸರ್ ಆಗಿದೆ. ಕೆಲವರಿಗೆ ಮಲ್ಲಿಗೆ ಗಿಡಗಳಿಗೆ ಅಥವಾ ಯಾವುದೇ ಒಂದು ಗಿಡಗಳಿಗೆ ಕೆಮಿಕಲ್ ಫರ್ಟಿಲೈಸರ್ ಅನ್ನ ಹಾಕಲು ಇಷ್ಟ ಇರುವುದಿಲ್ಲ. ಕೆಮಿಕಲ್ ಫರ್ಟಿಲೈಸರ್ ಅನ್ನ ಬಳಸಿದ್ರೆ ಏನೂ ಆಗುವುದಿಲ್ಲ, ನಾನು ಬಳಸ್ತೇನೆ ಅಂತ ಅನ್ನುವರು ಈ DAP ಫರ್ಟಿಲೈಸರ್ ಅನ್ನ ಬಳಸಬಹುದು. ಈ ಫರ್ಟಿಲೈಸರ್ ಅನ್ನ ಹಾಕಿದಾಗ ಗಿಡಗಳು ಚೆನ್ನಾಗಿ ಬೆಳೀತದೆ. ನೀವು ಹೂವಿನ ಗಿಡಕ್ಕೆ ಹಾಕಿದಾಗ ಹೂಗಳು ಚೆನ್ನಾಗಿ ಬರ್ತದೆ ಹಾಗೆ ದೊಡ್ಡ ಗಾತ್ರದಲ್ಲಿ ಬರ್ತದೆ. ಒಂದು ವೇಳೆ ನೀವು ತರಕಾರಿ ಹಣ್ಣಿನ ಒಂದು ಗಿಡಗಳಿಗೆ ಹಾಕಿದ್ರೆ ಅದು ಕೂಡ ಚೆನ್ನಾಗಿ ಬೆಳೀತದೆ. DAP ಫರ್ಟಿಲೈಸರ್ ಅನ್ನ ಗಿಡಗಳಿಗೆ ಹಾಕಬಹುದು ಅಂತ ಹೇಳಿದ್ದೇನೆ. ಅದು ಯಾವ ಪ್ರಮಾಣದಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು ಅನ್ನೋದು ಕೂಡ ತುಂಬಾನೇ ಮುಖ್ಯ ಅಂತ ಹೇಳಬಹುದು. DAP ಫರ್ಟಿಲೈಸರ್ ಅನ್ನ ನಾವು ಎಲ್ಲ ಸೀಸನ್ನಲ್ಲೂ ಕೂಡ ಹಾಕಬಹುದು, ಆದರೆ ಬೇಸಿಗೆಯಲ್ಲಿ ತುಂಬಾ ಜಾಗ್ರತೆಯಿಂದ ಹಾಕಬೇಕಾಗ್ತದೆ. ನೀವು ಗಿಡವನ್ನು ನೆಲದಲ್ಲಿ ಬೆಳೆಸಿದರೆ 1 ಲೀಟರ್ ನೀರಿಗೆ ಒಂದು ಅರ್ಧ ಚಮಚ ಅಥವಾ ಅದಕ್ಕಿಂತ ಕಡಿಮೆ ಈ DAP ಫರ್ಟಿಲೈಸರ್ ಅನ್ನ ಅಂದರೆ ಕಾಳಿನ ರೀತಿಯಲ್ಲಿರುವ ಫರ್ಟಿಲೈಸರ್ ಅನ್ನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ 2 ಗಿಡಗಳಿಗೆ ಹಾಕಬೇಕು. ನೀವು ಅರ್ಧ ಚಮಚಕ್ಕಿಂತ ಜಾಸ್ತಿ ಹಾಕಲೇಬೇಡಿ, ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಹಾಕಿದ್ರೆ ಒಳ್ಳೆಯದು. ಒಂದು ವೇಳೆ ನೀವು ಪಾಟ್ನಲ್ಲಿರುವಂತಹ ಗಿಡಗಳಿಗೆ ಈ DAP ಫರ್ಟಿಲೈಸರ್ ಅನ್ನ ಹಾಕುವುದಾದರೆ 1 ಇಂಚು ಪಾಟಿಗೆ 1 ಕಾಳಿನಷ್ಟು ಮಾತ್ರ ಹಾಕಬೇಕಾಗ್ತದೆ. ಒಂದು ವೇಳೆ ನಿಮ್ಮ ಬಳಿ 5 ಇಂಚಿನ ಪಾಟ್ ಇದ್ದಲ್ಲಿ 5 ಕಾಳಿನಷ್ಟು ಈ DAP ಫರ್ಟಿಲೈಸರ್ ಅನ್ನ ಹಾಕಬೇಕು. 5 ಸ್ಪೂನ್ನಷ್ಟು ಅಲ್ಲ, 5 ಕಾಳು ಮಾತ್ರ ಹಾಕಬೇಕಾಗ್ತದೆ. ಹಾಗೆಯೇ 16 ಇಂಚಿನ ಪಾಟ್ಗೆ ಹಾಕುವುದಾದರೆ 16 ಕಾಳಿನಷ್ಟು ಮಾತ್ರ ಹಾಕಬೇಕು, ಅದಕ್ಕಿಂತ ಜಾಸ್ತಿ ಹಾಕಬಾರ್ದು. ಈ ರೀತಿಯಲ್ಲಿ ಈ DAP ಫರ್ಟಿಲೈಸರ್ ಅನ್ನ ಗಿಡಗಳಿಗೆ ಹಾಕಬೇಕು. ಇದನ್ನು ಗಿಡಗಳಿಗೆ ಹಾಕುವಾಗ ಅದರ ಬುಡದಲ್ಲಿಯೇ ಹಾಕಬಾರ್ದು, ಸ್ವಲ್ಪ ದೂರದಲ್ಲಿಯೇ ಹಾಕಬೇಕಾಗ್ತದೆ. ಹಾಗೆಯೇ ನೀವು ಇದನ್ನ ಎಷ್ಟು ದಿನಕ್ಕೊಮ್ಮೆ ಹಾಕಬಹುದು ಅಂತ ಕೇಳಬಹುದು. ಇದನ್ನ ತಿಂಗಳಿಗೆ ಒಮ್ಮೆ ಹಾಕಿದ್ರೆ ಸಾಕು. ಆಗಾಗ ಹಾಕಿದರೆ ಗಿಡಗಳು ಸುಟ್ಟು ಹೋಗ್ತದೆ. ಇಲ್ಲದಿದ್ದಲ್ಲಿ ತಿಂಗಳಿಗೊಮ್ಮೆ ಅಲ್ಲದೆ ಗಿಡಗಳು ಯಾವಾಗ ವೀಕ್ ಆಗಿ ಕಾಣಿಸ್ತದೆ ಆಗ ಮಾತ್ರ ನೀವು ಗಿಡಗಳಿಗೆ ಇದನ್ನ ಹಾಕಬಹುದು. ಆಗ ಗಿಡಗಳು ಬೇಗನೆ ಚಿಗುರಿ ಒಳ್ಳೆಯ ರೀತಿಯಲ್ಲಿ ಫಸಲನ್ನು ನೀಡ್ತದೆ. DAP ಫರ್ಟಿಲೈಸರ್ ಕಾಳಿನ ರೀತಿಯಲ್ಲದೆ ಲಿಕ್ವಿಡ್ ರೀತಿಯಲ್ಲೂ ಸಿಗ್ತದೆ ಅಂತ ಆವಾಗಲೇ ಹೇಳಿದ್ದೇನೆ. ನ್ಯಾನೋ ಅವರ DAP ಫರ್ಟಿಲೈಸರ್ ಸಿಗ್ತದೆ, ಅದು ಗಿಡಗಳಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಗಿಡಗಳಿಗೆ ಕಾಳಿನ ರೀತಿಯ DAP ಫರ್ಟಿಲೈಸರ್ ಅನ್ನ ಹಾಕುವುದಕ್ಕಿಂತ ಲಿಕ್ವಿಡ್ ರೀತಿಯಲ್ಲಿರುವ ಈ ಫರ್ಟಿಲೈಸರ್ ಅನ್ನ ಸ್ಪ್ರೇ ಮಾಡಿದಾಗ ಬೇಗ ರಿಸಲ್ಟ್ ಗೊತ್ತಾಗ್ತದೆ. ಕಾಳಿನ ರೀತಿಯಲ್ಲಿರುವ ಫರ್ಟಿಲೈಸರ್ ಅನ್ನ ನಾವು ಗಿಡದ ಬುಡದ ಮಣ್ಣಿಗೆ ಹಾಕ್ತೇವೆ. ಮಣ್ಣಿನಿಂದ ಅದು ಬೇರಿಗೆ ಹೋಗಿ ಬೇರಿನಿಂದ ಗಿಡಕ್ಕೆ ಬರಬೇಕು. ಅದು ಸ್ವಲ್ಪ ಲೇಟ್ ಆಗಬಹುದು ಅಂತ ಹೇಳಬಹುದು. ಹಾಗೆ ನಾವು ಇದನ್ನ ಸ್ಪ್ರೇ ಮಾಡಿದಾಗ ಡೈರೆಕ್ಟ್ ಆಗಿ ಎಲೆಗಳಿಗೆ ಸ್ಪ್ರೇ ಮಾಡ್ತೇವೆ. ಆಗ ಅದು ಸರಿಯಾಗಿ ಹೀರಿಕೊಂಡು ಕೂಡಲೇ ಅದರ ಕಾರ್ಯವನ್ನ ಪ್ರಾರಂಭಿಸುತ್ತದೆ. ಇದರಿಂದ ನಮಗೆ ಕೂಡಲೇ ರಿಸಲ್ಟ್ ಸಿಗ್ತದೆ ಅಂತ ಹೇಳಬಹುದು. ಇದನ್ನು ಗಿಡಗಳಿಗೆ ಯಾವ ಪ್ರಮಾಣದಲ್ಲಿ ಸ್ಪ್ರೇ ಮಾಡಬೇಕು ಅಂದ್ರೆ 1 ಲೀಟರ್ ನೀರಿಗೆ 3 ರಿಂದ 5 ml ನಷ್ಟು ಹಾಕಿ ಸ್ಪ್ರೇ ಮಾಡಬಹುದು ಅಂತ ಹೇಳಿದ್ದಾರೆ. ಆದರೆ ನೀವು ಇದನ್ನ ಗಿಡಗಳಿಗೆ ಹಾಕುವಾಗ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿ ನೋಡಿ. ಪ್ರಾರಂಭದಲ್ಲಿ ನಾವು ಅದೇ ಪ್ರಮಾಣದಲ್ಲಿ ಹಾಕಿದಾಗ ಗಿಡಗಳಿಗೆ ಏನಾದರೂ ತೊಂದರೆ ಆಗಬಹುದು. ಹಾಗಾಗಿ ನಾವು ಸ್ವಲ್ಪ ಗಿಡಗಳಿಗೆ ಮೊದಲು ಹಾಕಿ ನೋಡಬೇಕು. 1 ಲೀಟರ್ ನೀರಿಗೆ 2 ml ನಷ್ಟು ಹಾಕಿ ನೀವು ಸ್ಪ್ರೇ ಮಾಡಿ ನೋಡಿ. ಅದರ ರಿಸಲ್ಟ್ ನೋಡಿಕೊಂಡೇ ಇನ್ನು ಮುಂದಿನ ಸಲ ನೀವು ಗಿಡಗಳಿಗೆ ಅದನ್ನ ಹಾಕಬಹುದು. ಇದನ್ನು ನೀವು ಕೀಟನಾಶಕದ ಜೊತೆಗೆ ಹಾಕಿ ಸ್ಪ್ರೇ ಮಾಡಬಹುದು. ಅಂದ್ರೆ ಒಂದು ಸ್ಪ್ರೇ ಬಾಟಲಿಗೆ ನೀವು ಕೀಟನಾಶಕದ ಒಂದು ಮೆಡಿಸಿನ್ ಅನ್ನು ಹಾಕಿ ನಂತರ ಇದನ್ನು ಕೂಡ ಹಾಕಿ ಎರಡನ್ನ ಒಟ್ಟಿಗೆ ನೀವು ಸ್ಪ್ರೇ ಮಾಡಬಹುದು. ಈ ಲಿಕ್ವಿಡ್ ಫರ್ಟಿಲೈಸರ್ ಇಂದ ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ನಮ್ಮ ಜಾಗೃತೆಯನ್ನು ನಾವು ಮಾಡಬೇಕು.
ಇದನ್ನು ಗಿಡಗಳಿಗೆ ಸ್ಪ್ರೇ ಮಾಡುವಾಗ ಬೆಳಗ್ಗೆ 9 ಗಂಟೆಯ ನಂತರವೇ ಸ್ಪ್ರೇ ಮಾಡಬೇಕು. ಅಂದರೆ ಸ್ವಲ್ಪ ಬಿಸಿಲು ಬಂದ ನಂತರವೇ ಇದನ್ನು ಸ್ಪ್ರೇ ಮಾಡಬೇಕು. ಹಾಗೆ 15 ದಿನಕ್ಕೊಮ್ಮೆ ಸ್ಪ್ರೇ ಮಾಡಬಹುದು ಅಂತ ಹೇಳ್ತಾರೆ. ನಾವು ಇದರ ಜೊತೆಗೆ ಬೇರೆ ಏನಾದರೂ ಒಂದು ಫರ್ಟಿಲೈಸರ್ ಅಂದರೆ ಗೊಬ್ಬರಗಳನ್ನು ಗಿಡಗಳಿಗೆ ಹಾಕಿದಾಗ ಇದರ ರಿಸಲ್ಟ್ ಚೆನ್ನಾಗಿರ್ತದೆ ಅಂತ ಕೂಡ ಹೇಳ್ತಾರೆ. ಈ DAP ಫರ್ಟಿಲೈಸರನ್ನು ಗಿಡಗಳಿಗೆ ಹಾಕುವುದರಿಂದ ತುಂಬಾನೇ ಉಪಯೋಗಗಳಿವೆ ಅಂತ ಹೇಳಬಹುದು. ಅಂದರೆ ಫಸಲು ಒಳ್ಳೆಯ ರೀತಿಯಲ್ಲಿ ಸಿಗ್ತದೆ, ಬೆಳವಣಿಗೆ ಒಳ್ಳೆಯ ರೀತಿಯಲ್ಲಿ ಆಗ್ತದೆ, ಹೂವಿನ ಗಾತ್ರವೂ ಕೂಡ ದೊಡ್ಡದಾಗ್ತದೆ. ಆದರೆ ಇದರ ಜೊತೆಗೆ ಕೆಲವೊಂದು ತೊಂದರೆ ಕೂಡ ಆಗಬಹುದು. ಅಂದರೆ ನಾವು ಒಂದು ಸರಿಯಾದ ಪ್ರಮಾಣಕ್ಕಿಂತ ಜಾಸ್ತಿ ಈ DAP ಫರ್ಟಿಲೈಸರನ್ನು ಗಿಡಗಳಿಗೆ ಹಾಕಿದಾಗ ಗಿಡಗಳು ಸುಟ್ಟು ಹೋಗ್ತದೆ. ಹಾಗಾಗಿ ನಾವು ಸ್ವಲ್ಪ ಜಾಗ್ರತೆಯಿಂದಲೇ ಈ DAP ಫರ್ಟಿಲೈಸರನ್ನು ಉಪಯೋಗಿಸಬೇಕು. ನಾವು ಕಂಟಿನ್ಯೂಸ್ ಆಗಿ ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಅನ್ನ ಗಿಡದ ಬುಡಕ್ಕೆ ಅಂದರೆ ಬುಡದಲ್ಲಿರುವ ಮಣ್ಣಿಗೆ ಹಾಕುತ್ತಾ ಬಂದರೆ ಮಣ್ಣಿನ ಗುಣಮಟ್ಟ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಹೆಚ್ಚಿನ ಕೃಷಿಕರು ಇದನ್ನ ಬಳಸ್ತಾ ಇದ್ದಾರೆ. ನಾವು ಯಾವುದೇ ಒಂದು ಕೃಷಿಯನ್ನ ವಾಣಿಜ್ಯವಾಗಿ ಅಥವಾ ವ್ಯಾವಹಾರಿಕವಾಗಿ ಮಾಡುವಾಗ ಅದರಲ್ಲಿ ಬರುವಂತಹ ಫಸಲು ಮುಖ್ಯವಾಗಿರ್ತದೆ. ಅಂದರೆ ಎಷ್ಟು ಇಳುವರಿ ಬರ್ತದೆ ಅಷ್ಟು ನಮಗೆ ಲಾಭ ಸಿಗ್ತದೆ ಅಂತ ಇರ್ತದೆ. ಆಗ ಹೆಚ್ಚಿನವರು ಈ ಕೆಮಿಕಲ್ ಫರ್ಟಿಲೈಸರ್ ಅನ್ನ ಉಪಯೋಗಿಸಿ ಹೆಚ್ಚಿನ ಇಳುವರಿಯನ್ನ ಪಡೆಯುತ್ತಾರೆ. ಕೆಲವೊಮ್ಮೆ ಈ ಕೃಷಿಯನ್ನ ಮಾಡುವಾಗ ಪ್ರಾರಂಭದಲ್ಲಿ ಕೆಮಿಕಲ್ ಫರ್ಟಿಲೈಸರ್ ಅನ್ನ ಉಪಯೋಗಿಸುವುದಿಲ್ಲ ಅಂತ ಅಂದ್ಕೊಳ್ತಾ ಇರ್ತಾರೆ. ಆದರೆ ದಿನದಿಂದ ದಿನಕ್ಕೆ ನಾವು ಎಷ್ಟು ಗೊಬ್ಬರ ಹಾಕಿದ್ರೂ ಕೂಡ ಗಿಡಗಳು ಚೆನ್ನಾಗಿ ಬೆಳೆಯುವುದಿಲ್ಲ, ಅದರಿಂದ ಇಳುವರಿಯೂ ಕೂಡ ಬರುವುದಿಲ್ಲ. ಈ ರೀತಿಯಾದಾಗ ಹೆಚ್ಚಿನವರು ಕೆಮಿಕಲ್ ಫರ್ಟಿಲೈಸರ್ ಅನ್ನ ಹಾಕಲು ಪ್ರಾರಂಭಿಸುತ್ತಾರೆ. ಅವರಿಗೆ ಪ್ರಾರಂಭದಲ್ಲಿ ಈ ಕೆಮಿಕಲ್ ಫರ್ಟಿಲೈಸರ್ ಅನ್ನ ಹಾಕಿ ಕೃಷಿ ಮಾಡಲು ಮನಸ್ಸು ಇಲ್ಲದಿದ್ದರೂ ಕೂಡ ಅನಿವಾರ್ಯತೆಯಿಂದಾಗಿ ಈ ಕೆಮಿಕಲ್ ಫರ್ಟಿಲೈಸರ್ ಅನ್ನ ಹಾಕಬೇಕಾಗ್ತದೆ. DAP ಫರ್ಟಿಲೈಸರ್ ಅನ್ನ ಮಲ್ಲಿಗೆ ಗಿಡಗಳಿಗೆ ಹಾಕಬಹುದಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಹಾಕಬಹುದು. ಆದರೆ ಅದನ್ನು ಗಿಡಗಳಿಗೆ ಹಾಕುವ ಪ್ರಮಾಣವನ್ನ ಗಮನದಲ್ಲಿಟ್ಟುಕೊಂಡು ಹಾಕಬೇಕು. ಅಂದರೆ 1 ಇಂಚ್ ಪಾಟಿಗೆ 1 ಕಾಳಿನಷ್ಟು ಮಾತ್ರ ಹಾಕಬೇಕು. 16 ಇಂಚು ಪಾಟಿಗೆ 16 ಕಾಳಿನಷ್ಟು ಮಾತ್ರ ಈ DAP ಫರ್ಟಿಲೈಸರ್ ಅನ್ನ ಹಾಕಬೇಕು. ಹಾಗೆ ಸ್ಪ್ರೇ ಮಾಡುವಾಗ 1 ಲೀಟರ್ ನೀರಿಗೆ ನೀವು ಮೊದಲಿಗೆ 2 ml ನಷ್ಟು ಹಾಕಿ ಸ್ಪ್ರೇ ಮಾಡಿ ನೋಡಿ, ಅಷ್ಟೇ ಸಾಕಾಗ್ತದೆ. ಈಗ ತುಂಬಾ ಜನರಿಗೆ ಅನಿಸ್ತಾ ಇರಬಹುದು, ಇವರೇನು ಕೆಮಿಕಲ್ ಫರ್ಟಿಲೈಸರ್ ಅನ್ನ ಭೂಮಿಗೆ ಹಾಕಿ ಅಂತ ಹೇಳ್ತಾ ಇದ್ದಾರೆ ಅಂತ. ನಾನು ಆವಾಗಲೇ ಹೇಳಿದಂತೆ ಕೆಲವೊಮ್ಮೆ ಅನಿವಾರ್ಯ ಪರಿಸ್ಥಿತಿ ಬರ್ತದೆ. ಅಂದರೆ ಬೇರೆ ಯಾವುದೇ ಗೊಬ್ಬರವನ್ನು ಹಾಕಿದಾಗ ಗಿಡಗಳು ಬೆಳೆಯದೇ ಇದ್ದಲ್ಲಿ ಈ ರೀತಿಯಾದ ಕೆಮಿಕಲ್ ಫರ್ಟಿಲೈಸರ್ ಅನ್ನ ಹಾಕಲೇಬೇಕಾಗ್ತದೆ. ಆದರೆ ನೀವು ಆಗಾಗ ಈ ಫರ್ಟಿಲೈಸರ್ ಅನ್ನ ಉಪಯೋಗಿಸುವುದು ಅಷ್ಟೊಂದು ಒಳ್ಳೆಯದಲ್ಲ ಅನ್ನುವುದು ನನ್ನ ಒಂದು ಅನಿಸಿಕೆ. ನಾನು DAP ಫರ್ಟಿಲೈಸರ್ ಅನ್ನ ಗಿಡಗಳಿಗೆ ಬಳಸ್ತಾ ಇಲ್ಲ. ಇದರ ಬಗ್ಗೆ ಸ್ವಲ್ಪ ತಿಳಿದುಕೊಂಡು ನಾನು ಈ ವಿಡಿಯೋವನ್ನ ಮಾಡಿದ್ದೇನೆ. DAP ಫರ್ಟಿಲೈಸರ್ ಅನ್ನ ನನ್ನ ಗಿಡಗಳಿಗೆ ಹಾಕಿ ಅದರ ರಿಸಲ್ಟ್ ಅನ್ನ ನಾನು ಇಲ್ಲಿ ಹೇಳ್ತಾ ಇಲ್ಲ, ನನ್ನ ಅನುಭವದ ಮಾತುಗಳು ಅಲ್ಲ. ನಾನು ಕೆಲವೊಂದು ವಿಷಯಗಳನ್ನ ತಿಳಿದುಕೊಂಡು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಅಷ್ಟೇ. DAP ಫರ್ಟಿಲೈಸರ್ ಬಗ್ಗೆ ತಿಳಿಸಿ, DAP ಫರ್ಟಿಲೈಸರ್ ಬಗ್ಗೆ ಒಂದು ವಿಡಿಯೋವನ್ನ ಮಾಡಿ ಅಂತ ಆಶಾ ದೇವಾಡಿಗ ಅವರು ತುಂಬಾ ಸಲ ರಿಕ್ವೆಸ್ಟ್ ಮಾಡಿದ್ರು. ಹಾಗಾಗಿ ನಾನು ಈ ವಿಡಿಯೋವನ್ನ ಮಾಡಿದ್ದೇನೆ. ಈ ವಿಡಿಯೋದಿಂದ ನಿಮಗೆ ಉಪಯೋಗ ಆಗಬಹುದು ಅಂತ ಅಂದ್ಕೊಳ್ತೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.